ಅಮ್ಮ, ನೀನ್ ತಗೊಂಡಿರೋ ನಿರ್ಧಾರ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೂ ದಿಗು ಏನ್ ತಪ್ಪು ಮಾಡ್ದ ಅಂತ ನೀನ್ ತಲೆ ಹಾಕ್ಬೇಡ. ನಿನ್ ಕೆಲ್ಸ ನೀನ್ ನೋಡ್ಕೊ. ಒಂದ್ ವೇಳೆ ನಿನಗ್ ನನ್ನ ನಿರ್ಧಾರ ಇಷ್ಟ ಆಗದಿದ್ರೆ ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೋದು. ಇದು ನನ್ನ ಮನೆ, ಇಲ್ಲಿ ಎಲ್ಲರೂ ನನ್ನ ಮಾತೆ ಕೇಳ್ಬೇಕು. ಅರ್ಥ ಆಯ್ತಾ? ಅಮ್ಮ, ನನ್ ಮೇಲ್ ಹಾಗೆ ಕೋಪ ಮಾಡ್ಕೋಬೇಡ. ನಾನ್ ಹೇಳ್ಬೇಕು ಅನ್ಕೊಂಡಿದ್ದು ಒಂದೇ ಒಂದು, ನೀನು ಶಿಕ್ಷೆ ಕೊಡ್ಬೇಕಾಗಿದ್ದು ಸಕ್ಕುಗೆ. ಅವಳು ಸೊಕ್ಕಡಗಿಸಿ ದಾರಿಗೆ ತರ್ತೀನಿ ಅಂತ ಹೇಳ್ದೆ. ಮತ್ತೆ ಸಕ್ಕು ತಪ್ಪು ಮಾಡಿದ್ರೆ ನಮ್ ದಿಗಂಬರ್ ಅವ್ಗೆ ಯಾಕಮ್ಮ ಶಿಕ್ಷೆ ಕೊಟ್ಟೆ? ಅಮ್ಮ, ನಂಗೆ ತುಂಬಾ ದುಃಖ ಆಗ್ತಿದೆ. ಅಮ್ಮ, ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ದಿಗ್ಗು, ನೀನ್ ಒಬ್ನೇ ಒಬ್ಬ ಮುದ್ದಿನ ಮಗ. ಅವನಿಗೆ ಯಾಕಮ್ಮ ಇಷ್ಟು ಕಠಿಣ ಶಿಕ್ಷೆ ಕೊಟ್ಟೆ? ಅವನೆಷ್ಟು ಕಷ್ಟಪಡ್ತಿದ್ದಾನೆ ಅಂತ ನೋಡ್ತಿದ್ಯಾ ಅಲ್ವಾ? ಹೌದು. ಅವನ್ ಮೇಲ್ ನಿನಗೆ ಕನಿಕರ ಬರ್ತಿಲ್ವಾ? ಅವನಂತ ತಪ್ಪು ಏನ್ ಮಾಡ್ದ ಅಮ್ಮ? ಕಾರಣ ಇರೋದಕ್ಕೆ ಹೀಗ್ ಮಾಡ್ತಿದ್ದೀನಿ. ನನ್ನ ಮಗ ಸಕ್ಕು ಸೆರಗ್ ಹಿಡ್ಕೊಂಡು ತಿರುಗೋದು ನನಗಿಷ್ಟ ಇಲ್ಲ. ನನ್ನ ಮಗ ನನ್ನ ಅಧೀನದಲ್ಲಿ ಇರಬೇಕು, ನನಗೆ ಎದುರು ಮಾತಾಡಬಾರ್ದು. ಅಂದ್ರೆ ನನಗ್ ಗೊಂದಲ ಆಗ್ತಿದೆ. ಅದಕ್ಕೆ ನೀನ್ ದಿಗ್ಗುಗೆ ಯಾಕೆ ಶಿಕ್ಷೆ ಕೊಟ್ಟಿದ್ದು ಅಮ್ಮ? ಏನೇಮುನಾ, ನಿನಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಸಕ್ಕುಗೆ ಮೂಗ್ದಾರ ಹಾಕಿ ದಾರಿಗ್ ತರೋದು ನನಗ್ ದೊಡ್ಡ ಕಷ್ಟದ ಕೆಲ್ಸ ಏನಲ್ಲ. ನಾನೇನಾದ್ರೂ ಸಕ್ಕುಗ್ ಶಿಕ್ಷೆ ಕೊಟ್ರೆ ದಿಗುಗೆ ಸಕ್ಕು ಮೇಲೆ ಕನಿಕರ ದಯೆ ಉಂಟಾಗುತ್ತೆ, ಪ್ರೀತಿ ಹುಟ್ಕೊಳ್ಳುತ್ತೆ. ಅವಳಿಗೆ ಶಿಕ್ಷೆ ಕೊಟ್ರೆ ಅವಳಿಂದ ದೂರ ಆಗಲ್ಲ, ಇನ್ನು ಹತ್ರ ಆಗ್ತಾನೆ. ದಿಗು ಏನಾದ್ರೂ ಅವಳಿಗೆ ಹತ್ರ ಆದ್ರೆ ಅವನಿಗೆ ಅತ್ತೆ ಮಾವನ್ ಜೊತೆ ಬಾಂಧವ್ಯ ಗಟ್ಟಿ ಆಗತ್ತೆ. ನನಗಿಷ್ಟ ಇಲ್ಲ. ಆಮೇಲೆ ಅವನು ಪಾಂಡುರಂಗನ್ ಜಪ ಮಾಡಿದ್ರು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಏನ್ ಹೇಳ್ತಿದ್ಯಾ ಅಮ್ಮ? ಹೌದು ಯಮುನಾ, ದಿಗುನ ತಡೆಯೋದು ಮುಖ್ಯ. ಸಕ್ಕುಗೆ ನಾಚಿಕೆ ಮಾನ ಇಲ್ಲ, ಹಠಮಾರಿ ಅವಳು. ಶಿಕ್ಷೆ ಕೊಡ್ತೀನಿ ಅಂದ್ರೆ ಸರಿ ಅಂತಾಳೆ. ಆದ್ರೆ ಅವಳಿಗೆ ಶಿಕ್ಷೆ ಕೊಟ್ರೆ ದಿಗು ಮನಸ್ಸು ಕರಗ್ ಹೋಗುತ್ತೆ. ಅದು ನನಗಿಷ್ಟ ಇಲ್ಲ. ಅದೇ ನಾನ್ ದಿಗುಗ್ ಶಿಕ್ಷೆ ಕೊಟ್ರೆ ಅವನ ಕೆಲಸಗಳನ್ನ ಮಾಡಕ್ಕಾಗ್ದೆ, ಕಷ್ಟ ತಡ್ಕೊಳಕ್ಕಾಗ್ದೆ ತನ್ನ ಕೋಪವನ್ನೆಲ್ಲ ಸಕ್ಕು ಮೇಲೆ ತೋರಿಸ್ತಾನೆ. ಅವಳ ಮೇಲೆ ಅವನಿಗೆ ಅಸಹ್ಯ ಹುಟ್ಟುತ್ತೆ. ದಿಗು ತುಂಬಾ ಮುದ್ದಾಗಿ ಬೆಳೆದಿದ್ದಾನೆ, ಆದ್ರೆ ಶಿಕ್ಷೆಯಿಂದಾಗಿ ಚಾಕ್ರಿ ಮಾಡ್ಬೇಕಾಗ್ ಬಂತು ಅಂತ ಸಕ್ಕು ಮೇಲೆ ದ್ವೇಷ ಬೆಳೆಯುತ್ತೆ. ನನಗ್ ಬೇಕಾಗಿರೋದು ಅದೇ ಯಮುನಾ. ಇಲ್ಲೋಡು ಯಮುನಾ, ಮೂಗ್ ಚುಚ್ಚಿಸೋವಾಗ ನೋವಾಗುತ್ತೆ. ಆದ್ರೆ ಮೂಗುತಿ ಇದ್ರೇನೆ ಮೂಗಿಗೆ ಅಂದ ಬರೋದು. ದಿಗು ವಿಷಯದಲ್ಲೂ ಅದೇ ನಡೀತಾ ಇದೆ. ಈ ರೀತಿ ಶಿಕ್ಷೆ ಅನುಭವಿಸಿದ್ರೇನೆ ತನ್ನ ಹೆಂಡತಿ ತಾಳಕ್ ತಕ್ಕ ಕುಣಿಬೇಕು ಅನ್ನೋ ಆಲೋಚನೆ ಕನ್ಸಲ್ಲೂ ಅವನಿಗೆ ಬರಲ್ಲ. ದಿಗು ಇನ್ನು ಮುಂದೆ ನನ್ನ ಹಿಡಿತದಲ್ಲೇ ಇರ್ತಾನೆ, ಶಾಶ್ವತವಾಗಿ. ಪಾಂಡುರಂಗ, ನೀನ್ ನೋಡ್ತಿದ್ಯಾ ಅಲ್ವಾ? ಪಾಪ ಅವ್ರೆಷ್ಟು ಕಷ್ಟ ಪಡ್ತಿದ್ದಾರೆ. ನಾನು ಸಹಾಯ ಮಾಡ್ತೀನಿ ಅಂದ್ರೆ ಅವ್ರು ಒಪ್ಕೋತಿಲ್ಲ. ಏನಿದು ಪಾಂಡುರಂಗ? ನನಗಿಷ್ಟವಾದವರು, ನನಗೆ ಬೇಕಾದವರು ಯಾಕೆ ಹೀಗೆ ಕಷ್ಟಕ್ಕೆ ಗುರಿ ಆಗ್ತಿದ್ದಾರೆ? ಪಾಂಡು ನನ್ನ ಯಾಕೆ ಬಿಟ್ಟು ಹೋದ? ಅವನು ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ಹಾಗೆ ನಡ್ಕೊಂಡ. ನಾನು ಒಂದೇ ಒಂದು ರಾತ್ರಿ ನನ್ನ ತವ್ರ ಮನೇಲಿ ಇದ್ದಿದ್ದಕ್ಕೆ ನಮ್ಮ ಅತ್ತೆ ಅವ್ರಿಗೆ ತುಂಬಾ ಕಠಿಣವಾದ ಶಿಕ್ಷೆ ಕೊಟ್ರು. ಅಯ್ಯೋ ಪಾಂಡುರಂಗ, ನಾವಿಬ್ರು ಬೆಳಗ್ಗೆ ನಿನ್ ಗುಡಿಗೆ ಬಂದು ದರ್ಶನ ಮಾಡಿದ್ವಿ. ಈ ವಿಷಯ ಇನ್ನೂ ಅತ್ತೆಗೆ ಗೊತ್ತಾಗಿಲ್ಲ. ಒಂದ್ ವೇಳೆ ಅವ್ರಿಗೆ ಇದು ಗೊತ್ತಾದ್ರೆ
ಇವನ್ ಇಲ್ಲಿಗೆ ಯಾಕೆ ಬಂದ? ಏನೋ ಹೇಳೋದಕ್ ಬಂದಿದ್ದಾನೆ ಅನ್ಸುತ್ತೆ. ಹೇಳಿ ದಾಮು ಅವ್ರೆ, ಏನ್ ವಿಷಯ? ಏಯ್, ವಿಷಯ ಏನ್ ಹೇಳು. ಅದು ನಿಮ್ಮ ಶಿಷ್ಯ ಒಬ್ಬ ಬದಲಾಗಿದ್ದಾನೆ ಬಾಬಾ. ಬದಲಾಗಿದ್ದಾನ? ನನ್ ಶಿಷ್ಯ ಒಬ್ಬ ಬದಲಾಗಿದ್ದಾನೆ ಅಂತಿದ್ಯಾ? ಅದ್ಯಾರು ಅಂತ ಹೇಳು. ಅವನ್ ಯಾರು, ಅವನ ಹೆಸರೇನು ಅಂತ ಹೇಳು. ಅದು ಯಾರಂದ್ರೆ ನಮ್ ಸಕ್ಕು ಗಂಡ ದಿಗಂಬರರಾವ್ ಬಾಬಾ. ಮುಚ್ಚೋ ಬಾಯಿ. ಅಯ್ಯೋ, ಸಕ್ಕುನ ಕರ್ಕೊಂಡ್ ಬಾ ಅಂತ ಅವನನ್ನ ಕಳ್ಸ್ಕೊಟ್ಟಿದ್ ನಾನೇ. ನನ್ ಶಿಷ್ಯ ಬದಲಾಗಿದ್ದಾನೆ ಅಂತ ನನ್ಗೆ ಹೇಳ್ತಾ ಇದ್ಯಾ ನೀನು? ಅಂದ್ರೆ ಪಾಂಡುರಂಗನ್ ಗುಡಿಗೆ ಹೋಗು ಅಂತ ನೀವೇ ಹೇಳಿದ್ದ ಬಾಬಾ? ಏನಂದೆ? ಅದಕ್ಕೆ ಬದಲಾಗಿದ್ದಾನೆ ಅಂತ ಹೇಳಿದ್ದು. ಅದು ಪಾಂಡುರಂಗನ ದ್ವೇಷ ಮಾಡೋ ಕುಟುಂಬದ ವಾರಸ್ದಾರನ್ನ ಸಕ್ಕು ಬದಲಾಯಿಸ್ಬಿಟ್ಟಿದ್ದಾಳೆ, ಗುಡಿಗೆ ಬರೋ ಹಾಗೆ ಮಾಡಿದ್ದಾಳೆ. ಇಬ್ರು ಜೊತೆಯಾಗಿ ಗುಡಿ ಒಳಗಡೆ ಹೋದ್ರು. ಪಾಂಡುರಂಗನ್ಗೆ ಪೂಜೆ ಮಾಡಿ ಭಕ್ತಿಯಿಂದ ಮಂಗಳಾರತಿ ಮಾಡಿದ್ರು. ಮತ್ತೆ ಪಾಂಡುರಂಗನ್ಗೆ ಪೂಜೆ ಮಾಡಿದ್ರು ಅಂದ್ರೆ ನಿಮ್ಗೆ ಶತ್ರುಗಳಾದ ಹಾಗೆ ಅಲ್ವಾ? ಅಯ್ಯೋ, ಮಹಾಕಾಳನ ಮೇಲೆ ಆಣೆಗೂ ಬಾಬಾ, ನಾನು ನನ್ನ 2 ಕಣ್ಗಳಿಂದ ನೋಡ್ದೆ. ಅವರು ಗುಡಿಗೆ ಹೋಗಿ ಪೂಜೆ ಮಾಡಿದ್ರು. ನಂಬಲ್ಲ, ನಂಬಲ್ಲ, ನಾನಿದನ್ನ ನಂಬೋದೇ ಇಲ್ಲ. ಇದೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನಾನು ನಂಬೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನಂಬಲ್ಲ. ಏನಂದ್ರೆ ಸುಸ್ತಾಗಿದ್ದೀರಾ ಅಲ್ವಾ? ನೀವು ನೆಮ್ಮದಿಯಾಗಿ ಊಟ ಮಾಡಿ, ನಾನು ನಿಮಗೆ ಗಾಳಿ ಬೀಸ್ತೀನಿ. ಗಾಳಿ ಬೀಸಬಾರ್ದು. ಅವನ್ಗ ಅನ್ನ ಹಾಕು ಅಂತ ಗಾಳಿ ಬೀಸು ಅಂತ ಯಾರು ಹೇಳಿದ್ದು? ಪ್ರತಿ ಸಣ್ಣ ವಿಷಯದಲ್ಲೂ ತಲೆ ಹಾಕ್ತೀಯ. ಬಿಸಿ ಅನ್ನ ಅಲ್ಲ, ಉಳಿದಿರೋ ಅನ್ನ ಹಾಕೋ. ಅತ್ತೆ, ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ? ಅವರು ಮನೆ ಕೆಲ್ಸಗಳನ್ನೆಲ್ಲ ಮಾಡಿದ್ದಾರೆ. ಅವರು ನಿಮ್ ಕಾಲ್ ಹಿಡಿದು ಕ್ಷಮಿಸಿ ಅಂತ ಕೂಡ ಕೇಳಿದ್ದಾರೆ. ದಯವಿಟ್ಟು ನೀವು ಅವ್ರನ್ನ ಊಟ ಮಾಡೋಕ್ ಬಿಡಿ. ಅವ್ರಿಗೇನು ಅನ್ಬೇಡಿ. ನಾನ್ ನಿಮಗ್ ಕೈ ಮುಗಿತೀನಿ, ಕಾಲ್ ಹಿಡ್ಕೋತೀನಿ, ಕರುಣೆ ತೋರಿಸಿ.